ನಮ್ಮ ಬೆಂಗಳೂರಿನ ಜನ ದೀರ್ಘಕಾಲದಿಂದ ಒಂದು ಡಿಮ್ಯಾಂಡ್ ಅನ್ನ ಇಟ್ಕೊಂಡು ಬರ್ತಾ ಇದ್ರು. ಆ ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ, ನಗರದಲ್ಲಿರುವಂತಹ ಟ್ಯಾಕ್ಸಿಗಳಲ್ಲಿ ಹಗಲು ದರೋಡೆ ಆಗ್ತಾ ಇದೆ. ಹೀಗಾಗಿ ಇದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಸರ್ಕಾರ ಇಂಟರ್ಫಿಯರ್ ಆಗಬೇಕು, ಸರ್ಕಾರದ ಮಧ್ಯಸ್ಥಿಕೆ ಅತ್ಯಗತ್ಯ ಹಾಗೂ ಸುಧಾರಣಾ ಕ್ರಮ ಅತ್ಯಗತ್ಯ ಅಂತ ಕೊನೆಗೂ ಸರ್ಕಾರ ಜನಸಾಮಾನ್ಯರ ನೋವನ್ನ ಆಲಿಸಿದೆ. ಈ ಮೂಲಕ ಸುಧಾರಣಾ ಕ್ರಮಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಅದು ಹೇಗೆ ಅನ್ನೋದನ್ನ ಬನ್ನಿ ನೋಡ್ಕೊಂಡು ಬರೋಣ. ಟ್ಯಾಕ್ಸಿ ಡ್ರೈವರ್ಗಳ ಹಗಲು ದರೋಡೆಗೆ ಬ್ರೇಕ್. ಆಪ್ ಆಧಾರಿತ ಟ್ಯಾಕ್ಸಿಗಳಿಗೆ ಏಕರೂಪ ದರ ನಿಗದಿ. ಪೀಕ್ ಅವರ್ನಲ್ಲಿ ಒಂದು ರೇಟ್, ಮಳೆ ಬಂದರೆ ಮತ್ತೊಂದು ರೇಟ್. ಈಗಿದ್ದ ರೇಟ್ ಮರುಕ್ಷಣದಲ್ಲಿ ದುಪ್ಪಟ್ಟಾಗಿರುತ್ತೆ. ಇದು ಬೆಂಗಳೂರಿನ ಸಿಟಿ ಟ್ಯಾಕ್ಸಿ ಆಪ್ಗಳ ಹಗಲು ದರೋಡೆಯ ಕಥೆ. ಬೆಂಗಳೂರಿನಲ್ಲಿ ಆಪ್ ಆಧಾರಿತ ಸುಮಾರು 2.22 ಲಕ್ಷಕ್ಕೂ ಹೆಚ್ಚು ಕ್ಯಾಬ್ಗಳು ನಿತ್ಯ 80,000ಕ್ಕೂ ಹೆಚ್ಚು ಟ್ರಿಪ್ ಅನ್ನು ಮಾಡ್ತಿದೆ. ಮನಸ್ಸಿಗೆ ಬಂದಂತೆ ಮಾಡ್ತಿರುವ ಸುಲಿಗೆಗೆ ಜನರು ರೋಸಿ ಹೋಗಿದ್ರು. ಕೊನೆಗೂ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡು ಈ ಕಳ್ಳಾಟಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಮಾಸ್ಟರ್ ಪ್ಲಾನ್ ಒಂದನ್ನು ಜಾರಿಗೆ ತಂದಿದೆ. ಸಾರಿಗೆ ಇಲಾಖೆ ಬೆಂಗಳೂರು ಸೇರಿ ರಾಜ್ಯದ ಎಲ್ಲ ಓಲಾ, ಊಬರ್, ಕ್ಯಾಬ್, ಸಿಟಿ ಟ್ಯಾಕ್ಸಿ, ಮೋಟಾರ್ ಕ್ಯಾಬ್ಗಳಿಗೆ ಏಕರೂಪದ ದರ ನಿಗದಿ ಮಾಡಿದೆ. ಇನ್ನು ಸರ್ಕಾರ ಎಷ್ಟೆಷ್ಟು ದರ ನಿಗದಿ ಮಾಡಿದೆ ಅನ್ನೋದನ್ನು ನೋಡೋದಾದ್ರೆ, ಯಾವ್ಯಾವ ಟ್ಯಾಕ್ಸಿಗಳಿಗೆ ಎಷ್ಟೆಷ್ಟು: 1.10 ಲಕ್ಷಕ್ಕಿಂತ ಕಡಿಮೆ ಮೌಲ್ಯದ ವಾಹನಗಳಿಗೆ ಕನಿಷ್ಠ 100 ರೂಪಾಯಿ, 4 ಕಿಲೋಮೀಟರ್ಗಿಂತ ಹೆಚ್ಚುವರಿಯಾದರೆ 24 ರೂಪಾಯಿ, 2.10 ಲಕ್ಷದಿಂದ 15 ಲಕ್ಷದವರೆಗಿನ ವಾಹನಗಳಿಗೆ 115 ರೂಪಾಯಿ, 4 ಕಿಲೋಮೀಟರ್ ನಂತರ ಪ್ರತಿ ಕಿಲೋಮೀಟರ್ಗೆ ಹೆಚ್ಚುವರಿ 28 ರೂಪಾಯಿ, 3.15 ಲಕ್ಷಕ್ಕಿಂತ ಹೆಚ್ಚಿನ ಮೌಲ್ಯದ ವಾಹನಗಳಿಗೆ 130 ರೂಪಾಯಿ, 4 ಕಿಲೋಮೀಟರ್ ನಂತರ ಪ್ರತಿ ಕಿಲೋಮೀಟರ್ಗೆ ಹೆಚ್ಚುವರಿ 32 ರೂಪಾಯಿ. ಲಗೇಜ್ ದರಗಳು ಮೊದಲಿನ 120 kgಯವರೆಗೆ ಉಚಿತ. ವೇಟಿಂಗ್ ಚಾರ್ಜ್ ಮೊದಲ 5 ನಿಮಿಷಗಳವರೆಗೆ ಉಚಿತ. 5 ನಿಮಿಷಗಳ ನಂತರ ಪ್ರತಿ 1 ನಿಮಿಷಕ್ಕೆ 1 ರೂಪಾಯಿ. ರಾತ್ರಿ 12ರಿಂದ ಬೆಳಗ್ಗೆ 6 ಗಂಟೆಯವರೆಗೆ 10% ಹೆಚ್ಚುವರಿ ದರ. ಜಿಎಸ್ಟಿ ಮತ್ತು ಟೋಲ್ ಶುಲ್ಕ ಪ್ರಯಾಣಿಕರಿಂದ ವಸೂಲಿ ಮಾಡಬಹುದು. ಇನ್ನು ಈ ಏಕರೂಪ ದರ ಪರಿಷ್ಕರಣೆಗೆ ಓಲಾ, ಊಬರ್ ಚಾಲಕರ ಸಂಘ ಸ್ವಾಗತಿಸಿದೆ. ಆದರೆ ಈ ಆದೇಶವನ್ನು ಜಾರಿಗೊಳಿಸದ ಸಂಸ್ಥೆಯ ವಿರುದ್ಧ ಸರ್ಕಾರ ಯಾವ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಎಂದಿದೆ. ಇದನ್ನ ನಾವು ಸ್ವಾಗತಿಸ್ತೇವೆ. ಈ ಒಂದು ಏಕರೂಪ ದರ ಇರಬೇಕು ಅಂತ ನಮ್ಮ ಬಹು ವರ್ಷಗಳ ಬೇಡಿಕೆ ಆಗಿತ್ತು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಏಕರೂಪ ದರ ಇಲ್ಲದೆ ಬಹಳಷ್ಟು ಚಾಲಕರಿಗೆ ಹೊಡೆತ ಬೀಳ್ತಾ ಇತ್ತು, ವಾಹನದ ಮಾಲೀಕರಿಗೆ ಹೊಡೆತ ಬೀಳ್ತಾ ಇತ್ತು. ಏಕರೂಪ ದರ ಇದ್ದಲ್ಲಿ ಎಲ್ಲರಿಗೂ ಸಮಾನತೆ ಬರುತ್ತೆ, ಮತ್ತೆ ಗ್ರಾಹಕರಿಗೂ ಇದು ಒಳ್ಳೆಯದು, ಚಾಲಕರಿಗೂ ಒಳ್ಳೆಯದು. ಏಕರೂಪ ದರವನ್ನ ತಂದಿದ್ದೇವೆ, ಆದ್ರೆ ಇದನ್ನ ಪಾಲನೆ ಮಾಡ್ತಾರ ಓಲಾ, ಊಬರ್ ಸಂಸ್ಥೆಗಳು, ಅಗ್ರಿಗೇಟರ್ ಸಂಸ್ಥೆಗಳು ಪಾಲನೆ ಮಾಡ್ತಾರ? ಅವ್ರೇನಾದ್ರೂ ಪಾಲನೆ ಮಾಡಲಿಲ್ಲ ಅಂದ್ರೆ ಯಾವ ರೀತಿ ಕ್ರಮ ತಗೊಳುತ್ತೆ ರಾಜ್ಯ ಸರ್ಕಾರ, ಸಾರಿಗೆ ಇಲಾಖೆ? ಸೊ ಅದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಗಮನ ಹರಿಸಬೇಕು ಅಂತ ಹೇಳ್ತಾ ಇದ್ದೇವೆ. ಒಟ್ನಲ್ಲಿ ಜನರಿಂದ ಬಾಡಿಗೆ ದರಕ್ಕಿಂತ 3-4 ಪಟ್ಟು ಹೆಚ್ಚು ವಸೂಲಿ ಮಾಡುವ ಹಗಲು ದರೋಡೆಗೆ ಬ್ರೇಕ್ ಬಿದ್ದಿದ್ದು ಪ್ರಯಾಣಿಕರು ನಿಟ್ಟುಸಿರು ಬಿಡುವಂತಾಗಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.